ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಎಲ್ಲ ರೀತಿಯ ಡಾಕ್ಯುಮೆಂಟ್ಸ್ಗಳಾದ SSLC ಮಾರ್ಕ್ಸ್ ಕಾರ್ಡ್, PUC, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ವೋಟರ್ ID ಹಾಗೂ ಇತರ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ಪ್ರಾಪರಾಗಿ ಯಾವ ಥರ ಸ್ಕ್ಯಾನ್ ಮಾಡಬೇಕು, ಹಾಗೆಯೇ ಎಲ್ಲ ಡಾಕ್ಯುಮೆಂಟ್ಸ್ನ ಒಂದೇ ರೀತಿಯಾದ PDF ಫಾರ್ಮೆಟಲ್ಲಿ ಯಾವ ಥರ ಸ್ಕ್ಯಾನ್ ಮಾಡ್ಕೋಬೇಕು, ಹಾಗೆಯೇ JPG ಫಾರ್ಮೆಟ್ನಲ್ಲಿ ಕೂಡ ಸ್ಕ್ಯಾನ್ ಮಾಡೋದು ಯಾವ ಥರ ಅಂತ ಹೇಳಿಕೊಡುತ್ತೇನೆ. ಹಾಗೆಯೇ ಬೇರೆಯವ್ರಿಗೆ ಯಾವ್ದಾದ್ರು ಡಾಕ್ಯುಮೆಂಟ್ಸ್ ಕಳಿಸ್ಬೇಕಾಗುತ್ತೆ, ತುಂಬ ಅರ್ಜೆಂಟ್ ಇರುತ್ತೆ, ಆ ಟೈಮಲ್ಲಿ ಅಲ್ಲಿ ಇಲ್ಲಿ ಅಂತ ಸುತ್ತಾಡೋದಕ್ಕಿಂತನೂ ನಿಮ್ಮ ಮೊಬೈಲ್ನಲ್ಲೇ ನೀವೇ ಪ್ರಾಪರಾಗಿ ನೀಟಾಗಿ ಯಾವ ಥರ ಸ್ಕ್ಯಾನ್ ಮಾಡಬೇಕಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಬೇಕು, ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಹಾಗೆಯೇ ವಿಡಿಯೋನ ಬೇರೆಯವರು ಶೇರ್ ಮಾಡಿ. ನಾನಿವಾಗ ಮೊಬೈಲ್ ಸ್ಕ್ರೀನ್ನಿಂದ ಮಾಡಿ ತೋರಿಸುತ್ತೇನೆ ಯಾವ ಥರ ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬೇಕು, ಯಾವ ಥರ ಸ್ಕ್ಯಾನ್ ಮಾಡಬೇಕಂತ. ಅದೇ ರೀತಿ ನೀವು ನಿಮ್ಮ ಮೊಬೈಲಲ್ಲಿ ಟ್ರೈ ಮಾಡಿ. ಬನ್ನಿ ಶುರು ಮಾಡೋಣ. ನಿಮ್ಮ ಮೊಬೈಲ್ನಲ್ಲಿ ಫಸ್ಟ್ ನೀವು ಪ್ಲೇಸ್ಟೋರ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ DOC ಸ್ಕ್ಯಾನರ್ ಅಂತ ಟೈಪ್ ಮಾಡಿ. ಇವಾಗ ಇಲ್ಲಿ ಬಂತು ನೋಡಿ, ನಾನು ಆಲ್ರೆಡಿ ಇದರಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ, ನನಗೆ ಓಪನ್ ಅಂತ ತೋರಿಸ್ತಾ ಇದೆ. ನೀವು ಇನ್ಸ್ಟಾಲ್ ಮಾಡಿ ಆಮೇಲೆ ತದನಂತರ ನೀವು ಓಪನ್ ಮಾಡ್ಕೋಬೇಕು. ಓಪನ್ ಆಯಿತು ನೋಡಿ. ನಾರ್ಮಲಿ ಕ್ಯಾಮ್ರಾದಲ್ಲಿ ಯಾವ ಥರ ಫೋಟೋ ಕ್ಲಿಕ್ ಮಾಡಿದರೆ ಯಾವ ಥರ ಬರುತ್ತೆ ತೋರಿಸ್ತೀನಿ ನೋಡಿ. ನಾವು ಫೋಟೋ ಹೊಡೆದ್ರೆ ಈ ಥರ ಇಷ್ಟೇ ಬರುತ್ತೆ. ಇದರಲ್ಲಿ ಏನಾದ್ರು ಹಬ್ಬ ಅಂದರೆ ನಾವೇನು ಮಾಡ್ಬೋದು, ಕ್ರಾಪ್ ಮಾಡ್ಬೋದು. ಇಷ್ಟೇ ಬರುತ್ತೆ, ಸರಿನಾ? ಇದರಲ್ಲಿ ನೋಡಿ DOC ಸ್ಕ್ಯಾನರಲ್ಲಿ ಯಾವ ಥರ ಅಂತ, ಇಲ್ಲಿ ಕ್ಯಾಮ್ರಾ ಐಕಾನ್ ಇರುತ್ತಲ್ಲ, ಈ ಕ್ಯಾಮ್ರಾ ಐಕಾನ್ ಕ್ಲಿಕ್ ಮಾಡಿ. ಪ್ರಾಪರಾಗಿ ಕರೆಕ್ಟಾಗಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ಬರುತ್ತೆ. ಸ್ವಲ್ಪ ಶೇಕ್ ಆಗಿದೆ, ಆದರೂ ನೀವು ನೀಟಾಗಿ ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ. ಇವಾಗ ಇಲ್ಲಿ ರೀಟೇಕ್ ಇರುತ್ತೆ. ಇನ್ ಕೇಸ್ ಈ ಫೋಟೋ ನಿಮ್ಗೆ ಸರಿಯಾಗಿ ಕಾಣಿಸಲಿಲ್ಲ ಅಂದರೆ ಇನ್ನೊಂದು ಸಲ ರೀಟೇಕ್ ತೊಗೋಬೋದು. ಇಲ್ಲಿ ರೀಟೇಕ್ ಇಲ್ಲಿ ನೋಡಿ, ನೀವು ರೀಟೇಕ್ ಅಂತ ಆಪ್ಷನ್ ಇದೆ, ಇದನ್ನು ನೀವು ಕ್ಲಿಕ್ ಮಾಡಿದರೆ ಇನ್ನು ಫೋಟೋ ಇನ್ನೊಂದು ಸಲ ರೀಟೇಕ್ ತೊಗೋಬೋದು. ಇಲ್ಲ ಇಲ್ಲಿ ಕಂಟಿನ್ಯೂ ಅಂತ ಇದೆ ನೋಡಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೋಡಿ ಮಾರ್ಕ್ಸ್ ಕಾರ್ಡ್ ಎಷ್ಟು ಕ್ಲಿಯರಾಗಿ ನೀಟಾಗಿ ಸ್ಕ್ಯಾನ್ ಆಗಿದೆ. ಅದೇ ರೀತಿ ಬೇರೆ ಡಾಕ್ಯುಮೆಂಟ್ಸ್ನ ಕ್ಲಿಕ್ ಮಾಡಿದರೆ ಇವಾಗ ನೀಟಾಗಿ ಬಂದಿದೆ. ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಮಾಡ್ಕೊಂಡು ಕಂಟಿನ್ಯೂ ಮಾಡಿ ಕ್ಲಿಕ್ ಮಾಡಿದರೆ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಈ ಥರ ನೀವು ಎಷ್ಟು ಬೇಕೋ ಅಷ್ಟು ಡಾಕ್ಯುಮೆಂಟ್ಸ್ನ ಕ್ಲಿಕ್ ಮಾಡ್ಕೋಬೋದು. ಇವಾಗ ಇನ್ನೊಂದು ಡಾಕ್ಯುಮೆಂಟ್ಸ್ ತೊಗೋತೀನಿ ನೋಡಿ. ಅಡ್ಜಸ್ಟ್ಮೆಂಟ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಕ್ಲಿಯರಾಗಿ ಬಂದಿದೆ. ನೀವು ನೀಟಾಗಿ ಕ್ಲಿಕ್ ಮಾಡಿದ್ರೆ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಡಾಕ್ಯುಮೆಂಟ್ಸ್ ಎಲ್ಲ ಎಂಟೈರ್ ಡಾಕ್ಯುಮೆಂಟ್ಸ್ ನಾವು ಎಷ್ಟು ಫೋಟೋ ತೊಗೊಂಡಲ್ಲ ಅಷ್ಟು ಡಾಕ್ಯುಮೆಂಟ್ಸು ಸೇವ್ ಆಗಿರುತ್ತೆ. ಇವಾಗ ನಾನು 3 ಫೋಟೋನ ತೊಗೊಂಡಿದ್ದೀನಲ್ಲ, 3 ಫೋಟೋ ಕೂಡ ನೀಟಾಗಿ ಬಂದಿದೆ. ಇದನ್ನು ನಾವು ಇಲ್ಲಿ ಸೇವ್ ಮಾಡ್ಕೋಬೋದು. ಇಲ್ಲಿ ನಾವು ಸೇವ್ ಮಾಡ್ಕೋಬೋದು ಅಥವಾ ಇಲ್ಲಿ ಶೇರ್ ಕೂಡ ಮಾಡ್ಬೋದು. ಇದೇ ಥರ ಇಲ್ಲಿ ಕೆಲವೊಂದು ಸಿಕ್ಕಾಪಟ್ಟೆ ಇಲ್ಲಿ ಆಪ್ಷನ್ ಬರುತ್ತೆ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡಿ. ನಾನು ಇವಾಗ ಶೇರ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕೇಳುತ್ತೆ ಓನ್ಲಿ ದಿಸ್ ಫೈಲ್ ಶೇರ್ ಎಂಟೈರ್ ಡಾಕ್ಯುಮೆಂಟ್ಸ್ ಕೇಳುತ್ತೆ. ನೀವೇನಾದರೂ ಇದು ಎಷ್ಟು ಡಾಕ್ಯುಮೆಂಟ್ಸ್ ಇದೆ ಅಷ್ಟು ಡಾಕ್ಯುಮೆಂಟ್ಸ್ ಕಳಿಸ್ಬೇಕಂದ್ರೆ ಶೇರ್ ಎಂಟೈರ್ ಡಾಕ್ಯುಮೆಂಟ್ಸ್ ಅಂತ ಕ್ಲಿಕ್ ಮಾಡಿ. ಅಷ್ಟು ಡಾಕ್ಯುಮೆಂಟ್ಸ್ ಕಳಿಸ್ಬೇಕಾದ್ರೆ ಇಲ್ಲಿ PDF ಅಂತ ಆಪ್ಷನ್ ಇರುತ್ತೆ. JPG ಬೇಕಾದರೆ JPG ಇಲ್ಲ PDF ಅಂತ ಚೂಸ್ ಮಾಡಿ. ನಾನು PDF ಚೂಸ್ ಮಾಡ್ತೀನಿ. ಶೇರ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ವಾಟ್ಸಪ್ ಬರುತ್ತೆ. ಹಾಗೆಯೇ ಇಲ್ಲಿ ನೀವು ಮೇಲ್ ಕೂಡ ಮಾಡ್ಬೋದು. ನೀವು ನಿಮ್ಮ ಮೊಬೈಲಲ್ಲಿ ಕೂಡ ಸೇವ್ ಅಂತ ಕ್ಲಿಕ್ ಮಾಡಿದರೆ
ನಿಮ್ಮ ಮೊಬೈಲ್ ಇಂಟರ್ನಲ್ ಸ್ಟೋರೇಜಲ್ಲಿ ಇಲ್ಲಿ ಯೂಸಸ್ ಅಂತ ಫೋಲ್ಡರ್ ಕೊಡಿ. ಸೇವ್ಡ್ ಸಕ್ಸಸ್ಫುಲಿ. ನಿಮ್ಮ ಮೊಬೈಲಲ್ಲಿ ಈ ಫೈಲು ಸೇವ್ ಆಗಿಬಿಡುತ್ತೆ. ಇಷ್ಟೇ ಇರೋದು ಮೆಥಡ್. ತುಂಬ ಈಸಿ ಇದೆ. ನಿಮ್ಮ ಮೊಬೈಲಲ್ಲಿ ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡೋಕ್ಕೆ ಇದನ್ನೇ ಯೂಸ್ ಮಾಡಿ. ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.